ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ ಟೊಮೊಟೊ ಬೆಳೆ ಬಗ್ಗೆ ಇರುತ್ತೆ ಸ್ನೇಹಿತರೆ. ಸೊ ಯಾವ ತಳಿ ಹಾಕಿದ್ದಾರೆ, ಯಾವ ತಿಂಗಳಲ್ಲಿ ಹಾಕಿದ್ದಾರೆ, ಗಿಡದ ಬೆಳವಣಿಗೆ ಯಾವ ರೀತಿ ಇದೆ, ಹೂವು ಕಾಯಿ ಯಾವ ರೀತಿ ಕಚ್ಚಿದೆ, ಇದೆಲ್ಲ ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಬರೀ ಬೆಳೆ ಬಗ್ಗೆ ಮಾಹಿತಿ ಇರುತ್ತೆ ಹೊರತು ನೀವು ನಿಮ್ಮನ್ನ ಯಾರು ಹಾಕಿ ಅಂತ ನಿಮಗೇನು ಉತ್ತೇಜನ ಕೊಡೋ ಥರ ವಿಡಿಯೋ ಅಂತೂ ಇದಲ್ಲ ಸ್ನೇಹಿತರೆ. ಯಾಕಪ್ಪ ಈ ಮಾತು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸುಮಾರು ಜನ ಕಾಮೆಂಟ್ಗಳೆಲ್ಲ ಮಾಡ್ತೀರಾ. ಸೊ ಅಂಥವ್ರಿಗೋಸ್ಕರ ದಯವಿಟ್ಟು ಬೆಳೆ ಬಗ್ಗೆ ಮಾಹಿತಿ ನೀಟಾಗಿ ತಿಳ್ಕೊಳ್ಳಿ. ಮಾಡೋದು ಬಿಡೋದು ನಿಮ್ಮ ಕೈಲಿರುತ್ತೆ. ನೀವು ಮಾಡೋದಕ್ಕೆ ಮೊದಲು ನರ್ಸರಿಗಳಲ್ಲಿ ವಿಚಾರ ಮಾಡಿ ಒಂದು ಸ್ವಲ್ಪ ಸಸಿಗಳು ಯಾವ ರೀತಿ ಹೋಗಿದೆ, ಮತ್ತೆ ಮಾರ್ಕೆಟ್ ಅವ್ರ ಜೊತೆ ಒಂದ್ಸಲಿ ಮಾತಾಡಿ ಯಾವ ರೀತಿ ಸೋಯಿಂಗ್ ಆಗಿದೆ, ಯಾವ ರೀತಿ ರೇಟ್ ಬರ್ಬೋದು, ಇದೆಲ್ಲ ಒಟ್ಟಾರೆ ವಿಚಾರ ಬಂದು ನೀವು ತಿಳ್ಕೊಂಡು ಅದಾದ ನಂತರ ಬೆಳೆ ಮಾಡಿ. ಮಾಡೋದನ್ನು ಅಷ್ಟೇ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಸರ್ತಿ ಎಕರಾರ್ ಗಟ್ಟಲೆ ಹಾಕ್ಬಿಡಿ. ಒಂದು ಸ್ವಲ್ಪ ಮಾಡರೇಟ್ ಆಗಿ ಮೀಡಿಯಮ್ ಆಗಿ ಹಾಕೊಳ್ಳಿ. ಬ್ಯಾಚ್ ವೈಸ್ ಮಾಡ್ಕೊಂಡ್ರೆ ಒಂದು ಇಲ್ಲ ಅಂದ್ರೆ ಇನ್ನೊಂದರಲ್ಲಿ ರೇಟ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಗಳನ್ನ ರೈತರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸೊ ಯಾವ ರೀತಿ ಎಲ್ಲ ಒಂದು ಬೆಳೆಗೆ ಏನೆಲ್ಲ ಕೊಟ್ಟಿರ್ತಾರೆ, ಏನೆಲ್ಲ ಒಂದು ಪ್ರೊಸೀಜರ್ಸ್ನ ಫಾಲೋ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಟ್ಟಾರೆ ಮಾಹಿತಿ ರೈತರ ಕಡೆಯಿಂದ ತಗೊಳ್ಳೋಣ. ಯಾಕಂತ ಹೇಳಿದ್ರೆ ನಾವೇ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ರೆ ನಿಮ್ಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ವಿಭಿನ್ನವಾದ ರೈತರು ಮಾಹಿತಿ ಕೊಟ್ಟಾಗ ಯಾವುದೋ ಒಂದು ಕಡೆ ಯಾವುದೋ ಒಂದು ಪಾಯಿಂಟ್ ಆದರೂ ನಿಮಗೆ ಬೇಕು ಅನ್ಸುತ್ತೆ. ಸೊ ಬನ್ನಿ ಇನ್ನಷ್ಟು ಮಾಹಿತಿಗಳನ್ನ ರೈತರ ಕಡೆಯಿಂದ ತಗೋಣ. ಅಣ್ಣ ನಮಸ್ಕಾರ. ಅಣ್ಣ ಸರ್ ನಮಸ್ತೆ ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮೂರಣ್ಣ? ಸರ್ ನಮ್ಮ ಹೆಸರು ಪರಮೇಶ್ ಅಂತ, ದೊಡ್ಡನಲ್ಲ ಜಡಿಗೆರೆ ಹೋಬಳಿ ಹೊಸಕೋಟೆ ತಾಲೂಕು. ಅಣ್ಣ ಈಗ ಏನಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಒಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಸೋಯಿಂಗ್ ಅನ್ನೋದು ಒಂದು ಸ್ವಲ್ಪ ಬ್ರಾಡ್ ಸ್ಕೇಲ್ ಅಲ್ಲಿ ನಡೆಯುತ್ತೆ. ನಮ್ಮ ಕೋಲಾರ ಡಿಸ್ಟಿಕ್ ಆಗಲಿ, ಚಿಕ್ಕಬಳ್ಳಾಪುರ ಎಲ್ಲ ಕಡೆನೂ ಅಷ್ಟೇ ಒಂದು ಸೀಸನ್ ಲೆಕ್ಕಾಚಾರಕ್ಕೆ ನಾಟಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಒಂದು ಸ್ವಲ್ಪ ಅರ್ಲಿಯಾಗಿ ಮಾಡಿರ್ತೀರಾ ಸರ್. ಇದು ಯಾವಾಗ ಮಾಡಿದ್ರಿ ಅಂತ? ಸರ್ ಇದು ನಾವು ಬಂದು ಜನವರಿಯಲ್ಲಿ ಮಾಡಿದ್ವಿ ಸರ್. ಜನವರಿಯಲ್ಲಿ ಮಾಡಿದ್ವಿ. ಹೌದು ಸರ್. ಸರ್ ಓಕೆ, ಇದೊಂದು ವಿಚಾರ ಆಯ್ತು. ಈಗ ಸೀಸನ್ ಅಲ್ಲಿ ನಾಟಿ ಮಾಡುವಾಗ ಏನಂತ ಹೇಳಿದ್ರೆ ಟೆಂಪರೇಚರ್ ಅಧಿಕವಾಗಿರುತ್ತೆ, ಅಂದ್ರೆ ಜಾಸ್ತಿ ಇರ್ತದೆ. ಈಗ ನೀವು ಮಾಡುವಾಗ ನಿಮಗೆ ಏನಾದ್ರು ವೈರಸ್ ಲಕ್ಷಣಗಳೇನಾದ್ರು ಕಂಡು ಬಂತಾ ಇದ್ರಲ್ಲಿ? ಇಲ್ಲ ಸರ್, ಯಾವುದೇ ರೀತಿಯಾದ ವೈರಸ್ ಕಂಡು ಬಂದಿಲ್ಲ. ಬಟ್ ಏನಂದ್ರೆ ನಮಗೆ ಚೆನ್ನಾಗಿ ಬೆಳೆ ಆಗುತ್ತೆ ಕೊರೆಗಾಲ ಅಂದ್ಬಿಟ್ಟು ನಾವು ನಾಟಿ ಮಾಡಿದ್ದು. ನೀವೇನು ರೇಟ್ ಬರುತ್ತೆ ಆತರ ಎಲ್ಲ? ಇಲ್ಲ ಸರ್, ರೇಟ್ ಪ್ರಶ್ನೆ ಅಂತಲ್ಲ, ಬೆಳೆ ಮಾಡೋಣ, ರೇಟ್ ಬರೋದು ಬಿಡೋದು ಆಮೇಲೆ ಸರ್. ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ಒಂದು ಬೆಳೆ ಚೆನ್ನಾಗಿ ಮಾಡಿದ್ರೆ ಇಳುವರಿ ಎಲ್ಲಾದ್ರೂ ನಮ್ಗೆ ಕೊಡ್ಕೊಂಡು ಹೋಗುತ್ತಲ್ಲ? ಹೌದು ಸರ್, ಹೌದು. ಬಾಕ್ಸಸ್ ಚೆನ್ನಾಗಿ ಬರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಪ್ರಮುಖವಾಗಿ ಏನಂತ ಹೇಳಿದ್ರೆ ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೇನು ನಮಗೆ ನೆಲದ ತಯಾರಿ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ಈ ಒಂದು ಬೆಳೆಗೆ ಮಾಡಿರಬಹುದಾದ ನೆಲದ ತಯಾರಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇದೆ, ಏನೆಲ್ಲ ಒಂದು ಕೊಟ್ಟಿರ್ತೀರಾ ಅಂತ ಹೇಳ್ತೀರಾ? ಸರ್ ನಾವು ಉಳುಮೆ ಮಾಡಿ ಒಂದು 15 ದಿನ ಒಣಗಕ್ ಬಿಟ್ರಿ. ಒಣಗಿದಾದ್ಮೇಲೆ ಸುಮಾರು ಒಂದು 8 ಟ್ರ್ಯಾಕ್ಟರ್ ಅಷ್ಟು ಗೊಬ್ಬರ ಹಾಕಿ ಸರ್. ಇದು ಅರ್ಧ ಎಕರೆ ಬೈಲು. ಅರ್ಧ ಎಕರೆಗೆ 8 ಟ್ರ್ಯಾಕ್ಟರ್ ಅಷ್ಟು ಗೊಬ್ಬರ ಹಾಕಿದ್ರಿ, ನಾಟಿ ಗೊಬ್ಬರ. ನಾಟಿ ಗೊಬ್ಬರ ಹಾಕಿ ಆಮೇಲೆ ಕಾನ್ಗಿಂಡಿ ಬೇವಿನ ಹಿಂಡಿ ಕೊಟ್ಟು ನಾವು ಪೇಪರ್ ಹಾಕ್ಬೇಕಾದ್ರೆ ಎಲ್ಲಾ ಗೊಬ್ಬರಗಳು ಕೈ ಗೊಬ್ಬರ ಕೊಟ್ಟು ನಾವು ಬಿಟ್ಟು ಹಾಕಿರೋದು ಸರ್. ಸರ್ ಈಗ ಕೈ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನೀವು ಹೇಳಿದ್ದು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಮಾತ್ರ ಕೊಟ್ಟಿದ್ದೀನಿ, ಅದನ್ನ ಹೊರತುಪಡಿಸಿ ಯಾವ್ದಾದ್ರು ರಸಗೊಬ್ಬರಗಳೇನಾದ್ರು ಕೊಟ್ಟಿದ್ದೀರಾ? ಯಾವುದಿಲ್ಲ ಸರ್, ಯಾವುದಿಲ್ಲ. ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ, ನಾಟಿ ಗೊಬ್ಬರ ಹಾಕಿದಿರಿ. ಓಕೆ ಸರ್, ಏನು ಸರ್ ರೀಸನ್ ಅಂತ? ಸರ್ ಅದು ನಾಟಿ ಗೊಬ್ಬರದಲ್ಲಿ ತಾಕತ್ ಇರುತ್ತೆ, ಚೆನ್ನಾಗಿ ಇದಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಸರ್. ಓಕೆ, ಈಗ ಕೆಮಿಕಲ್ ಗೊಬ್ಬರಗಳು ಜಾಸ್ತಿ ಬಳಕೆ ಮಾಡೋದ್ರಿಂದ ಆಫ್ ಕಲರ್ ರೋಸ್ ಕಲರ್ ಬರುತ್ತೆ ಅಂತಾರೆ, ನಿಜಾನ ಸರ್? ಹೌದು ಸರ್, ಹೌದು ನಿಜ. ಅದು ನಮಗೆ ಗಿಡ ಗ್ರೀನಿಶ್ ಆಗಿರುತ್ತೆ, ಗಿಡ ಕಾಯಿ ಮೇಲೆ ಏನಾಗುತ್ತೆ ಅಂದ್ರೆ ಜಾಂಡಿಸ್ ಬರೋದು, ಕೊಳಪೆ ರೋಗ ಬರೋದು, ನಾನಾ ರೀತಿಯ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಸರ್ ಈ ಕೆಮಿಕಲ್ ಗೊಬ್ಬರ. ಆದಷ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆಯೋದು ಒಂದು ಸ್ವಲ್ಪ ಅನುಕೂಲ ಸರ್. ಸೊ ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಇಲ್ಲಿ ನೋಡೋದಾದ್ರೆ ನಿಮ್ಮ ಕ್ರಾಪ್ ಸೆಟ್ಟಿಂಗ್ ಬಂದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಟಾಪ್ ನಾಚ್ ಆಗಿದೆ, ಗೊಂಚಲಾಗಿ ತುಂಬಾ ಚೆನ್ನಾಗಿದೆ ಸರ್. ತಳಿ ವಿಚಾರಕ್ಕೆ ಬಂದಾಗ ನಾವು ಒಂದು ಸೂಕ್ತವಾದ ತಳಿನ ಆಯ್ಕೆ ಮಾಡ್ಕೊಂಡ್ರೆ ಬೆಳೆನೂ ಚೆನ್ನಾಗುತ್ತೆ, ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ತಳಿ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ತಳಿ ಯಾವ್ದು ಅಂತ ಹೇಳಿ? ಸಾಹು ಸರ್. ಸಾಹು ಸರ್, ಎಷ್ಟು ವರ್ಷಗಳಿಂದ ನೀವು ಟೊಮೊಟೊ ಕೃಷಿ ಮಾಡ್ತಾ ಇದ್ದೀರಾ? ಸರ್ ನಾವು 15 ವರ್ಷದಿಂದ ಟೊಮೊಟೊ ಕೃಷಿ ಮಾಡ್ತಾ ಇದ್ದೀವಿ ಸರ್. 15 ವರ್ಷದಿಂದ. ಸೊ ನೀವು ವಿಭಿನ್ನವಾದ ತಳಿಗಳನ್ನೆಲ್ಲ ನೋಡಿರ್ತೀರಾ, ಸೊ ನೀವು ಅದನ್ನೇ ಬೆಳಿತಾ ಇದ್ದೀರಾ ಸರ್. ಏನ್ ರೀಸನ್ ಅಂತ ಕೇಳ್ಬೋದಾ? ಸರ್ ಅದು ಇಳುವರಿ ಚೆನ್ನಾಗಿರುತ್ತೆ, ಬಟ್ ಮಾರ್ಕೆಟಿಂಗ್ ಅಲ್ಲಿ ನಂಬರ್ 1 ಕ್ವಾಲಿಟಿ ಸರ್. ಅದು ನಂಬರ್ ಒನ್. ಎಕ್ಸ್ಪೋರ್ಟ್ ಗೆಲ್ಲ ಅದೇ ಚೆನ್ನಾಗಿರೋದು ಅಂತ ಇದು ಮಾರ್ಕೆಟ್ ಅವರು ಸಹ ಹೇಳಿದ್ದಾರೆ, ನೀವು ಅದೇ ಮಾತು ಸರ್. ಅದು ಇಳುವರಿ ಚೆನ್ನಾಗಿರುತ್ತೆ, ಬಟ್ ನಮ್ಗೆ ಏನಂದ್ರೆ ಒಳ್ಳೆ ಬೆನಿಫಿಟ್ ಸರ್ ಅದರಿಂದ. ಓಕೆ ಸರ್, ಗಿಡದ ಎತ್ತರ ನೋಡೋದಾದ್ರೆ ಸರಿ ಸುಮಾರು ಒಂದು 4 ಅಡಿ, ಆ ಕಡೆ ಎಲ್ಲ ಬಂದು 4.5 5 ಅಡಿವರೆಗೂ ಇದೆ. ಓಕೆ, ಈಗ ಬಂದು ಇದ್ರಲ್ಲಿ ಏನಾದ್ರು ಕಾಯಿ ಪಿಕ್ಕಿಂಗ್ ಸ್ಟಾರ್ಟ್ ಮಾಡಿದೀರಾ ಸರ್? ಇದು 2ನೇ ಕೊಯ್ಲು ಆಗಿದೆ ಸರ್, ಈಗ 3ನೇ ಕೊಯ್ಲು ಕಿಳ್ಬೇಕು ಸರ್. ಎಷ್ಟೆಲ್ಲ ಒಂದು ಕ್ರೇಟ್ಗಳನ್ನ ನೀವು ತೆಗೆದಿರ ಸರ್? ಸ್ಟಾರ್ಟಿಂಗ್ ಅಲ್ಲಿ 50 ಬಾಕ್ಸ್ ಸಿಕ್ಕಿದ್ದು, ಮೊನ್ನೆ 100 ಬಾಕ್ಸ್ ಗಂಟೆ ಆಗಿದೆ ಸರ್. ಈಗ ನಾಳೆ ಕಿದ್ರೆ ಒಂದು 200 ಬಾಕ್ಸ್ ಅವರೇಜ್ ಆಗುತ್ತೆ. ನಾಳೆ ಸರ್ ಬೆಲೆಗಳು ನೋಡೋದಾದ್ರೆ ಏನಿದೆ ಈಗ ಪ್ರೆಸೆಂಟ್? ಸರ್ ಈಗ ಪ್ರೆಸೆಂಟ್ 150 ರಿಂದ 200 ರೂಪಾಯಿ ಇದೆ. ನಮ್ದು ಟಾಪ್ ಕ್ವಾಲಿಟಿ 170 180 ರೂಪಾಯಿ ಹೋಗ್ತಿದೆ ಸರ್ ಈಗ. ಓಕೆ ಸರ್, ಮಾರ್ಕೆಟ್ ಅಲ್ಲಿ. ಓಕೆ, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಬಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ವೈರಸ್ ಲಕ್ಷಣಗಳು ಬಂದು ಈಗ ಕೊರೆ ಕಾಲದಲ್ಲಿ ಕಡಿಮೆ ಇರುತ್ತೆ, ಬೇಸಿಗೆದಲ್ಲಿ ಜಾಸ್ತಿ ಇರುತ್ತೆ. ಸೊ ಇದನ್ನ ನಿಭಾಯಿಸೋದಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ನೀವು ತಗೊಳ್ತೀರಾ, ಅಂದ್ರೆ ಮುಂದೆ ಏನಾದ್ರು ಬೆಳೆ ಕ್ರಾಪ್ ಮಾಡಿದ್ರೆ ಅಂತ? ಸರ್ ನಾವು ಸ್ಟಾರ್ಟಿಂಗ್ ಇಂದ ಡ್ರಂಚಿಂಗ್ ಮಾಡ್ಕೊಂಡ್ ಬಂದಿವಿ ಸರ್. ಫಸ್ಟ್ ನಾಟಿ ಮಾಡಿದ್ದು 8 ದಿನದಿಂದ 10 ದಿನಕ್ಕೆ ವ್ಯಾಲಿಮ್ ಫ್ಲೆಕ್ಸಿ, ರೆಡಾಮಿಲ್ ಗೋಲ್ಡ್, ಇಸಾಬ್ ಏನ್ ಅನ್ಬಿಟ್ಟು ಡ್ರಂಚಿಂಗ್ ಕೊಟ್ರಿ. ಅದಾದ್ಮೇಲೆ ಮಾಮೂಲಿ ಸ್ಪ್ರೇ ಕೊಟ್ಕೊಂಡೋದ್ವಿ ಸರ್. ಅದು ಸರ್ ಎಷ್ಟು ದಿನಗಳಕ್ಕೊಮ್ಮೆ ಒಂದು ಸ್ಪ್ರೇ ಒಂದು ಶೆಡ್ಯೂಲ್ ನ ಇಟ್ಕೊಂಡಿರ್ತೀರಿ ಈ ಒಂದು ಟೊಮೆಟೊ ಬೆಳೆಗೆ? 8 ರಿಂದ 10 ದಿನ ಸರ್. ಅಷ್ಟರೊಳಗಡೆ ಒಂದು ಮಾತ್ ಏನಾನ ಎಮರ್ಜೆನ್ಸಿ ರೋಗ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು 5-6 ಡೇಸ್ ಅಲ್ಲಿ ಮಾಡ್ತೀವಿ ಸರ್. ರಿಕ್ವೈರ್ಮೆಂಟ್ ಇದ್ರೆ ಒಂದು 5-6 ದಿನದಲ್ಲಿ. ಓಕೆ, ಅದನ್ನ ಹೊರತುಪಡಿಸಿದ್ರೆ 8-10 ದಿನ ಸರ್. ಖಂಡಿತ ಸರ್. ಇದು ಯಾಕಂತ ಹೇಳಿದ್ರೆ ಸ್ಪ್ರೇ ಶೆಡ್ಯೂಲ್ಗಳು ಬಂದು ಸ್ವಲ್ಪ ಎಕ್ಸೆಸಿವ್ ಆಗಿ ನಾವು ಬಳಕೆ ಮಾಡಬಾರ್ದು, ಹಾಗಂತ ಹೇಳಿ ತೀರಾ ಕಡಿಮೆನೂ ಮಾಡಬಾರ್ದು, ಒಂದು ಲೆವೆಲ್ ಅಲ್ಲಿ ತಗೊಂಡು ಹೋಗೋದು. ಓಕೆ ಸರ್, ಈಗ ಇನ್ನೊಂದು ವಿಚಾರಕ್ಕೆ ಬರೋಣ.
ನಾವು ಎಷ್ಟೇ ಒಂದು ಮೂಟೆ ಗೊಬ್ಬರಗಳಾಗ್ಲಿ ಇದೆಲ್ಲ ಇದು ಏನೋ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದು ಆದ್ರೇನು ಸಹ ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಪೋಷಕಾಂಶಗಳಾಗ್ಲಿ ಅಥವಾ ಒಂದ್ ಸ್ವಲ್ಪ ಇದಾಗ್ಲಿ ಕೊಡ್ಬೇಕಾಗುತ್ತೆ. ಸೊ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಸೊ ಏನೆಲ್ಲ ಒಂದು ಗೊಬ್ಬರಗಳನ್ನ ನೀವು ಇದಕ್ಕೆ ಕೊಟ್ಟಿರ್ತೀರಾ ಇಲ್ಲಿ? ಸರ್ ನಾ ಈಗ ಸ್ಟಾರ್ಟಿಂಗ್ ಒಂದು 15 ಡೇಸ್ ಅಲ್ಲಿ 19 ಅಲ್ಲ ಅಂತ ಕೊಟ್ಟಿದ್ವಿ ಗೊಬ್ಬರ. ಓಕೆ ಸರ್. ಅದಾದ ನಂತರ ಒಂದು 10 ಡೇಸ್ ಬಿಟ್ಟು 1261 ಕೊಟ್ಟಿದ್ದೀರಿ. ಅದಾದ ನಂತರ ಒಂದು 10 ಡೇಸ್ ಬಿಟ್ಟು 1 ಮಂತ್ ಆಗಿರುತ್ತಲ್ಲ ಸರ್, ಅವಾಗ 13045 ಯಾವಾಗ ಅಂದ್ರೆ ಹೂವ ಸೆಟ್ಟಿಂಗ್ ಆಗ್ತಾ ಇರ್ತದಲ್ಲ ಅವಾಗ 13045 ಬಿಟ್ಟಿದ್ರೆ. ಮೊನ್ನೆ ಅದಾದ ನಂತರ ಈಗ ಸದ್ಯಕ್ಕೆ ಏನು ಕೊಟ್ಟಿಲ್ಲ ಸರ್. ಸದ್ಯಕ್ಕೆ ಏನಿಲ್ಲ. ಈಗ ನೀವು ಬಂದು ಒಂದು ಮಾಮೂಲಿ ನಾರ್ಮಲ್ ಆಗಿ ಯಾವಾಗೂ ಬಳಕೆ ಹಳೆ ಕಾಲದಿಂದ ಬಳಕೆ ಮಾಡ್ಕೊಂಡ್ ಬಂದಿರೋ ಪದ್ಧತಿಯಲ್ಲೇ ಕೊಟ್ಟಿದ್ದೀರಾ. 19 ಹಾಲು 1261 13045 ಅದನ್ನ ಹೊರತುಪಡಿಸಿ ಲಘು ಪೋಷಕಾಂಶಗಳು ಏನಾದ್ರು ಕೊಟ್ಟಿದ್ದೀರಾ? ಏನು ಕೊಟ್ಟಿಲ್ಲ ಸರ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಕೊಟ್ಟಿಲ್ಲ ಸರ್. ಓಕೆ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಈ ತರ ಒಂದು ಜಾತಿಯ ಬೆಳೆಗಳಿಗೆ ಲಘು ಪೋಷಕಾಂಶಗಳ ಕೊರತೆ ಇದ್ರೆ ಹೂವು ಡ್ರಾಪ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಆದ ಕಾರಣ ಕೇಳಿದೆ. ಓಕೆ ಸರ್, ನೆಕ್ಸ್ಟ್ ವಿಚಾರಕ್ಕೆ ಬರೋಣ. ಈಗ ಬಂದು ಪ್ರಾಥಮಿಕ ಹಂತದಲ್ಲಿ ಸಸಿಗಳು ಸಾಯ್ತದೆ. ಹೌದು ಸರ್. ಈಗ ಏನಾದ್ರು ಬುಡದ ಹತ್ರ ಕಪ್ಪಕ್ಕಾಗೋದಾಗ್ಲಿ ಅಥವಾ ಪೇಪರ್ ಟೆಂಪರೇಚರ್ ಆಗಲಿ ಈ ರೀತಿ ಎಲ್ಲ ತೊಂದರೆ ಆಗಿ ಸಾಯುತ್ತಲ್ವಾ? ಸೊ ಇದಕ್ಕೆಲ್ಲ ಏನ್ ಒಂದು ಪರಿಹಾರ ಅಂತ ಹೇಳ್ತೀರಾ ಸರ್? ಯಾವುದೇ ರೀತಿ ಆ ತರ ಆಗಿಲ್ಲ. ಅದಕ್ಕೆ ನಾನು ಮೊದಲೇ 10 ಡೇಸ್ ಅಲ್ಲಿ 8 ರಿಂದ 10 ದಿನದೊಳಗಡೆ ಡ್ರಂಚಿಂಗ್ ಕೊಟ್ಟಿದ್ದೀನಿ ಸರ್. 8 ರಿಂದ 10 ದಿನದೊಳಗೆ ವ್ಯಾಲಿಮ್ ಫ್ಲೆಕ್ಸಿ ವಿಸಾಬೇನು ರೆಡೆಮಿಲ್ ಗೋಲ್ಡ್ ಅಂತ ಒಳ್ಳೆ ರಿಸಲ್ಟ್ ಇದೆ ಸರ್ ಅದು. ಓಕೆ, ಇದನ್ನ ಡ್ರೆಂಚಿಂಗ್ ಆಯ್ತು. ಸೊ ಅದಾದ್ಮೇಲೆ ಪ್ರಾಥಮಿಕ ಹಂತದಲ್ಲಿ ಇದಕ್ಕೆ ಕಾಡು ಇವಾಗ ಒಂದು 8-10 ದಿನ ಆದ್ಮೇಲೆ ಸರ್ ಚಿಗುರಲ್ಲಿ ಬಂದು ಸೊಳ್ಳೆಗಳು ಅದು ಇದು ಇರ್ತದೆ. ಸೊ ಅಂತ ಟೈಮಲ್ಲಿ ಏನ ಯೂಸ್ ಮಾಡ್ತೀರಾ ಸರ್? ಹಾಗೇನಿಲ್ಲ, ಒಂದು ಸಾಫು ಮತ್ತೆ ಕಾನ್ಫಿಡರ್ ಹೊಡ್ಕೊಂಡಿದೆ ಸರ್ ಅಷ್ಟೇ. ಸಾಪು ಕಾನ್ಫಿಡರ್. ಆಮೇಲೆ ಗಿಡ ಒಂದು 15 ಡೇಸ್ 20 ಡೇಸ್ ಆದ್ಮೇಲೆ ಸ್ಪೋರಿಯಂ ಅಂತ ಬಂದಿದೆ ಸರ್. ಈಗ ಸಿಂಜೆಂಟ್ ಅದು ಒಳ್ಳೆ ರಿಸಲ್ಟ್ ಇದೆ ಸರ್. ಸ್ಪೋರಿಯಂ ಮತ್ತೆ ಆಂಡ್ರೋಕಾಲು. ಸರ್ ಏನ್ ಕೆಲಸ ಸ್ಪೋರಿಯಂ ಅನ್ನೋದು ಏನ್ ಕೆಲಸ ಮಾಡುತ್ತೆ ಸರ್? ಫಂಗಿಸೈಡ್ ಅದು. ಫಂಗಿಸೈಡ್. ಓಕೆ, ಈ ಮಂಜು ಬೀಳುತ್ತಲ್ಲ ಸರ್, ಈಗ ಕೊರೆಗಾಲದಲ್ಲಿ ಮಳೆಗಾಲಕ್ಕಿಂತ ಕೊರೆ ಜಾಸ್ತಿ ಎಫೆಕ್ಟ್ ಸರ್ ಅದು. ಅದಕ್ಕೆ ಸ್ಪೋರಿಯಂ ಆಂಡ್ರೋಕಾಲು ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇದೆ ಸರ್ ಅದು. ಓಕೆ, ಗಿಡಕ್ಕೆ ಬಿಸಿ ಕೊಟ್ಟಂಗ ಆಗುತ್ತೆ, ರೋಗ ಕಂಟ್ರೋಲ್ ಮಾಡೋದು. ಹೌದು ಸರ್. ಸರ್ ಇದೊಂದು ಸ್ಟಾರ್ಟಿಂಗ್ ಅಂತದ್ದಾಯ್ತು. ಅದಾದ್ಮೇಲೆ ಸರ್ ಈಗ ಮುಖ್ಯವಾಗಿ ಇಲ್ಲಿ ನೋಡಿ, ಈ ರಂಗೋಲಿ ಅನ್ನೋದು ಜಾಸ್ತಿ ಕಾಟ ಕೊಡುತ್ತೆ. ಈ ರಂಗೋಲಿ ಮೇದ್ ಬಿಟ್ರೆ ಎಲೆನೆಲ್ಲ ಹಾಳಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ಕಲರ್ ಚೇಂಜ್ ಆಗಿಬಿಡ್ತದೆ. ಸರ್ ಇದಕ್ಕೆ ಏನೊಂದು ಒಂದು ಪ್ರಿಕಾಷನ್ಸ್ ತಗೊಂತೀರಾ ಅಂತ? ರಂಗೋಲಿಗೆ ಸೆಮಿಡೋಸ್ ಕೊಟ್ಟಿದ್ದೀವಿ ಸರ್. ಸೆಮಿಡೋಸ್. ಹೌದು. ಓಕೆ ಸರ್, ಇದೊಂದು ವಿಚಾರ ಆಯ್ತು. ನೆಕ್ಸ್ಟ್ ಸರ್ ಊಜಿ ಬರ್ತದೆ. ಇದೆಲ್ಲ ಸ್ಟಾರ್ಟ್ ಆದ್ಮೇಲೆ ಹೂಜಿ ಸ್ಟಾರ್ಟ್ ಆಗ್ತದೆ. ಸೊ ಇದಕ್ಕೆ ಏನ್ ಸರ್? ಆಂಪ್ಲಿಗೋ ಅಂತ ಕೊಟ್ಟಿದ್ದೀವಿ ಸರ್. ಆಂಪ್ಲಿಗೋ ಸಿಂಜೆಂಟ್ ಅದೇ ಅದು ಆಂಪ್ಲಿಗೋ ಆಲ್ಮೋಸ್ಟ್. ಸೊ ನೀವೆಲ್ಲ ಆಲ್ಮೋಸ್ಟ್ ಅದೇ ಕಂಪ್ನಿದೆ ಜಾಸ್ತಿ ಬಳಕೆ ರಿಸಲ್ಟ್ ನಂಬರ್ 1 ಸರ್. ಈಗ ರಿಸಲ್ಟ್ ಇದೆ. ನಂಬರ್ 1 ಇದೆ. ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಎಲ್ಲ ನಂಬರ್ 1 ಇದೆ ಸರ್. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಇನ್ನು ಇದಾದ್ಮೇಲೆ ಕಾಯಿ ಕೊರಕ ಹುಳ ಇಂಥವೆಲ್ಲ ಬರ್ತದೆ. ಇದೆಲ್ಲ ಯಾವ್ದ್ರಲ್ಲಿ ಕಂಟ್ರೋಲ್ ಆಗುತ್ತೆ? ಅದ್ರಲ್ಲಿ ಆಂಪ್ಲಿಗೋ ಬಿಟ್ರೆ ಇದು ಸರ್ ಅದೇ ಇದಿದೆಯಲ್ಲ ಸರ್, ಇನ್ನೊಂದು ಯಾವ್ದೋ ಸ್ಪ್ರೇ ಮಾಡಿದೆ ಸರ್, ಹೇಳಿ. ಎವಿಸೆಂಟ್ ಮಾಡಿದೆ ಸರ್. ಇನ್ನೊಂದ್ಸಲಿ ಎವಿಸೆಂಟ್ ಮಾಡಿದೀರಾ. ಸೊ ಇಷ್ಟೇ. ಈಗ ಇಲ್ಲಿ ತನಕ ನೀವು ಅದಾದ್ಮೇಲೆ ಕ್ವಾಂಟೀಸ್ ಒಂದು ಸ್ಪ್ರೇ ಮಾಡಿದೆ ಸರ್. ಅದು ಕ್ವಾಂಟೀಸ್ ನ್ಯೂಟ್ರಿಯೆಂಟ್ಸ್. ಅದು ನ್ಯೂಟ್ರಿಯೆಂಟ್ಸ್ ಮೈಕ್ ಲಘು ಪೋಷಕಾಂಶ ಟಾನಿಕ್ ಗಿಡ ಸ್ಮೂತ್ ಆಗಿ ಚೆನ್ನಾಗಿ ಕಾಯಿ ಶೈನಿಂಗ್ ಗಿಡ ಸ್ಮೂತ್ ಆಗಿ ಬರೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಕ್ವಾಂಟೀಸ್ ಮಾಡಿದೆ ಸರ್. ಸೊ ಈಗ ಸರ್ ಇದೆಲ್ಲ ಒಂದು ಇದಾಯ್ತು. ಈ ಕಾಯಿ ಈ ಒಂದು ಅರ್ಧ ಎಕರೆ ವಿಸ್ತೀರ್ಣಕ್ಕೆ ನೀವು ಯೋಚನೆ ಮಾಡೋದಾದ್ರೆ ಎಷ್ಟು ಒಂದು ಟನ್ನೇಜ್ ತರ ಹೇಳ್ತೀರಾ ಅಥವಾ ಕ್ರೇಟ್ ತರ ಹೇಳ್ತೀರಾ ಒಂದು ಅಂದಾಜು? ಸರ್ ಅಪ್ರಾಕ್ಸಿಮೇಟ್ ಆಗಿ 1,500 ಬಾಕ್ಸ್ ಕೊಯ್ಬೋದು ಅನ್ಕೊಂಡಿದ್ದೀವಿ ಸರ್. ಈ ಫ್ರೂಟ್ ಸೆಟ್ಟಿಂಗ್ ಗೆ ನಮಗೂ ಅದೇ ರೀತಿನೇ ಅನಿಸ್ತಾ ಇದೆ. 1,500 ಬಾಕ್ಸ್ ಎಕ್ಸಾಕ್ಟ್ ಆಗುತ್ತೆ ಅನ್ಸುತ್ತೆ ಸರ್ ಅವರೇಜ್. 1,500 ಕ್ರೇಟ್. ಸರಿ ಸರ್, ಈಗ ಸಾಲಿಂದ ಸಾಲುಗಳಿಗೆ ಅಂತರ ಎಲ್ಲ ಬಂದು ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾ ಇದ್ದೆ, ಇವತ್ತೊಂದು ಸ್ವಲ್ಪ ಲೇಟ್ ಆಗಿ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಡಿ. ಎಷ್ಟು ಕೊಟ್ಟಿದ್ದೀರಾ ಸಾಲಿಂದ ಸಾಲಿಗೆ? 5 ಅಡಿ ಸರ್. 5 ಅಡಿ. ಗಿಡದಿಂದ ಗಿಡಕ್ಕೆ ಅಂತರಗಳು ಸ್ವಲ್ಪ 1.25 ಇಂದ 1.25 ಇದೆ ಸರ್. 1.25 ಇಂದ 2 ಅಡಿ ಇರ್ಲೇಬೇಕಲ್ವಾ ಸರ್? ಹೌದು ಸರ್. ಜಾಸ್ತಿ ಹತ್ರ ಉಂಡ್ಬಿಟ್ರೇನು ನಮ್ಗೆ ಈ ತರ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಆಗೋದಿಲ್ಲ. ಹೌದು ಸರ್, ಹೂವು ಡ್ರಾಪ್ ಆಗುತ್ತೆ, ಬಿಸಿ ಆಡುತ್ತಲ್ಲ ಸರ್. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಈಗ ಕಡ್ಡಿಗಳು ಉಳೋದಕ್ಕೆ ಬಂದಾಗ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಮ ಸ್ಟ್ರಕ್ಚರ್ ಅಷ್ಟೇ ಗ್ರಿಪ್ ಆಗಿರ್ಬೇಕಾಗ್ತದೆ. ನೀವು ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಎಲ್ಲ ಡಬಲ್ ಕಡ್ಡಿಗಳು ಹಾಕಿದೀರಾ? ಅದಾದ್ಮೇಲೆ ಸರ್ ಇದನ್ನ ಎಲ್ಲ ಎಳೆದು ಕಟ್ಟಿದೀರಾ ಆ ಕಡೆ ಈ ಕಡೆ ಎಲ್ಲ? ಹೌದು ಸರ್. ಹೌದು, ಇದು ಮುಂದೆ ಇದು ಸರ್, ಇದು ಫಿಲ್ಲರ್ ಇದ್ದಂಗೆ ಸರ್. ಈಗ ನಮ್ಗೆ ಹೌದು ಮೇನ್ ಇರೋದು ಫಿಲ್ಲರ್. ಈಗ ಏಪ್ರಿಲ್ ಅಲ್ಲಿ ಆ ಟೈಮಲ್ಲಿ ಗಾಳಿ ಮಳೆ ಒಂದಷ್ಟು ಬರುತ್ತೆ, ನೆನಪಿರುತ್ತೆ ನಿಮ್ಗೆ, ಎಲ್ಲ ಟೈಮಲ್ಲೂ ಬಂದೇ ಬರ್ತದೆ. ಸೊ ಆ ಟೈಮ್ಗೆ ಒಂದು ಸ್ವಲ್ಪ ಗ್ರಿಪ್ ಆಗಿರ್ಬೇಕಲ್ಲ, ಆ ಕಾರಣಕ್ಕೆ ಕೇಳಿದೆ ಸರ್. ಓಕೆ ಸರ್, ಒಟ್ಟಾರೆ ಒಂದು ಸಾಹೋ ಟೊಮೊಟೊ ತಳಿ ಮತ್ತೆ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ನಮ್ಮ ಕಡೆಯಿಂದ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದಾರೋ ಅವ್ರ ಕಡೆಯಿಂದ ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್. ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಬ್ರದರ್ ಶ್ರೀನಿವಾಸ್ ಅಂತ ಅವರು ಮಾಡಿರೋ ಸರ್. ಈಗ ಓಕೆ ಎಲ್ಲ ನಮ್ದೇ ಮಾರ್ಗದರ್ಶನ. ಅವರು ಹೊಸದಾಗಿ ತೋಟ ಮಾಡಕ್ ಬಂದ್ರು, ಎಲ್ಲ ನಾವೇ ನಿಂತು ಮಾಡಿದ್ರೆ ಶ್ರೀನಿವಾಸ್ ಅಂದ್ಬಿಟ್ಟು. ಓಕೆ ನಮಸ್ಕಾರ. ಇವಾಗ ನೀವೇನು ಸಾರ್ ಹೇಳಿದ್ರು ಎಲ್ಲ ಮಾರ್ಗದರ್ಶನ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಿದ್ದಾದ್ರೂ ನೀವು ಟೈಮ್ ಟು ಟೈಮ್ ಮಾಡೋದಿರ್ತದಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ಎಲ್ಲ ಒಂದು ಮೇಂಟೈನ್ ಮಾಡಿದೀರಾ ಸರ್? ಇದು ಸರ್ ಅವ್ರು ಹೇಳಿದ ಟೈಮ್ಗೆ ಪಕ್ಕ ಅವ್ರು ಏನ್ ಹೇಳ್ತಾರೆ ಅದೇ ಟೈಮ್ಗೆ ನಾನು ಮೇಂಟೈನ್ ಮಾಡಿ ಅವ್ರು ಹೇಳಿದ ತರನೇ ಮಾಡಿದೀನಿ ಸರ್. ಓಕೆ, ಈಗ ಅವ್ರ ಹತ್ರ ತಗೊಂಡಿರುವಂತ ಮಾಹಿತಿಯೊಂದಿಗೆ ಬೆಳೆ ಮಾಡಿದೀರಾ, ನಿಮ್ಗೆ ಖುಷಿ ಅಂತ ಖುಷಿ ಆಗಿದೆ ಸರ್. ಫ್ರೂಟ್ ಸೆಟ್ಟಿಂಗ್ ಎಲ್ಲ ನೋಡೋ ತುಂಬಾ ಚೆನ್ನಾಗಿದೆ, ಗಿಡನೂ ಹೆಲ್ತಿ ಆಗಿದೆ. ಇದೇ ತರಾನೇ ಇರ್ಬೇಕು. ಯಾಕಂತ ಹೇಳಿದ್ರೆ ಗಿಡ ಸುಮ್ನೆ ಸುರುಗೊಡ್ದಂಗೆ ಆಗ್ಬಿಟ್ರೇನು ಕಾಯಿ ಕ್ವಾಲಿಟಿ ಬರೋದಿಲ್ಲ, ಶೈನಿಂಗ್ ಬರೋದಿಲ್ಲ, ಬಿಸಿಲು ಡೈರೆಕ್ಟ್ ಆಗಿದ್ರೆ. ಸೊ ಈಗ ಮಾರ್ಕೆಟಿನ ಬೆಲೆಗಳು ಇನ್ನಷ್ಟು ಸ್ವಲ್ಪ ಜಾಸ್ತಿ ಆಗ್ಲಿ, ಕ್ರೇಟ್ಗಳು ಚೆನ್ನಾಗಿ ಕೊಯ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ನಿಮ್ಗೆ ಸರ್. ಇಷ್ಟೆಲ್ಲ ಮಾಹಿತಿ ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು. ಸರಿ ಸರ್, ಥ್ಯಾಂಕ್ ಯು.